ಜನಗಣತಿ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಅವರು ನಿರ್ವಹಿಸ್ತಾ ಇಲ್ಲ, ಆಮೇಲೆ ಅಪ್ಲೋಡ್ ಆಗ್ತಾ ಇಲ್ಲ ಸರ್. ಯಾವ ಕೂಡ ಇವತ್ತು ಹೈಕೋರ್ಟು ಇವತ್ತು ಸೂಚನೆ ಕೊಟ್ಟಿದೆ. ಇದನ್ನೆಲ್ಲ ಕಾನ್ಫಿಡೆನ್ಸ್ ಇರಬೇಕು ಮತ್ತು ಏನು ಯಾವ ರೀತಿ ಇದು ವರ್ಗೀಕರಣ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ತಗೋತಾ ಇದ್ದಾರೆ ಚೀಫ್ ಜಸ್ಟಿಸ್. ಒಟ್ಟಾರೆ ಇದು ಗೊಂದಲದ ಒಂದು ಜಾತಿ ಗಣತಿ ಮತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಇದು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡೇ ಮಾಡ್ತದೆ. ಅದರ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ವಿಚಿತ್ರ ಜಾತಿಗಳನ್ನು ಸೃಷ್ಟಿ ಮಾಡಿದೆ. ಈಗ ನೇಕಾರ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಜೈನ ಕ್ರಿಶ್ಚಿಯನ್ನು ಅವೆಲ್ಲ ಕೇಳಿಬಿಟ್ರೆ ಯಾವುದೋ ಒಂದು ವಿದೇಶಿ ಶಕ್ತಿ ಅಂದರೆ ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕಂತ ಪಾಪ, ರಾಹುಲ್ ಗಾಂಧಿ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಮಾಡಿ ಅವರ ತಾಯಿ ಮಗಂದೇ ಜಗಳ ತಂದು ಕರ್ನಾಟಕ ಒಂದು ಪ್ರಯೋಗಶಾಲೆ ಮಾಡ್ತಾಯಿದ್ದಾರೆ. ಇದು ಯಶಸ್ವಿ ಆಗೋದಿಲ್ಲ. ಯಾರೂ ಸಹ ನಮ್ಮ ಸಮಸ್ತ ಎಲ್ಲ ಜನಾಂಗಗಳು ಹಿಂದೂ ಅಂತೇಳಿ ಬರ್ಸೋವಂಥದ್ದು ಎಲ್ಲರೂ ಮಾಡ್ತಾರೆ. ಕೆಲವೊಂದು ಮಂದಿ ಸುಮ್ಮನೆ ಗಲಾಟೆ ಲಿಂಗಾಯಿತು ವೈರ್ಸವ್ ಮಾಡಿ ಕನ್ಫ್ಯೂಷನ್ ಮಾಡಿ ಅಟ್ಟು ಬಿಟ್ಟರೆ ಒಟ್ಟಾರೆ ಹಿಂದೂ ಅನ್ನೋಂಥ ಕೆಳಗನೆ ಧರ್ಮದ ಕೆಳಗನೆ ಎಲ್ಲ ತಮ್ಮ ಉಪಜಾತಿ ಬರ್ಸ್ಬೇಕಂತ ಎಲ್ಲ ಸ್ವಾಮೀಜಿಗಳು ಇವತ್ತು 2-3 ಸ್ವಾಮೀಜಿ ಇದ್ದೇ ಇದ್ದಾರೆ. ಅವ್ರ ಸಮಾಜದಾಗ ಹಾಳು ಮಾಡಲಿಕ್ಕೇ ಇರ್ತಾರೆ ಕೆಲವೊಂದು ಮಂದಿ. ಒಟ್ಟಾರೆ ಈ ಜನಗಣತಿಯನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ. ಸರ್ಕಾರ ಇನ್ನಾದರೂ ಇದನ್ನು ವಾಪಸ್ ತೊಗೋಬೇಕಂತ ನಮ್ಮ ಆಗ್ರಹ ಇದೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಸಿದ್ದರಾಮಯ್ಯರ ಹುನ್ನಾರ ಅನ್ನುವಂಥದ್ದು ಹೇಳ್ತಿದ್ದಾರೆ ಸರ್. ನಿಮ್ಮ ನೋಡಿರಿ, ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಿದೆ. ಅದಕ್ಕೆ ಏನಾದರೂ ಕೇಂದ್ರ ಸರ್ಕಾರದ ಅದಕ್ಕೇನೋ ಅನುಮೋದನೆ ಆಗಿದೆ. ಇರುವ 6 ಧರ್ಮಗಳು ನಮ್ಮ ದೇಶದಲ್ಲಿ ಇವತ್ತು ದಲಿತರು ಸಹಿತ ಹಿಂದೂ ದಲಿತರದ್ದು ಬರ್ಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋಗಿರ್ಬೋದು, ಆದರೆ ಮೀಸಲಾತಿ ವಿಷಯದಲ್ಲಿ ಗೊಂದಲ ಆಗಬಾರ್ದಂತ ಎಲ್ಲ ಅನೇಕ ದಲಿತ ಸ್ವಾಮೀಜಿಗಳು ಸಹಿತ ಎಲ್ಲರೂ ಹಿಂದೂ ಒಕ್ಕಲಿಗತ ಬರ್ಸ್ತಾ ಇದ್ದಾರೆ, ಹಿಂದೂ ಅನ್ನೋದು ಬರ್ಸ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ಗೊಂದಲ ಏನು ಮಾಡ್ತಾ ಇದ್ದಾರಲ್ಲ, ಉದ್ದೇಶಪೂರ್ವಕವಾಗಿ ವೀರಶೈವ ಲಿಂಗಾಯತರೊಳಗೆ ಒಂದು ಬಿರುಕು ತರಬೇಕು, ಸಮುದಾಯವನ್ನು ಒಡೆಯುವಂಥ ಕೆಲವೊಂದು ಶಕ್ತಿಗಳು ಕೆಲಸ ಮಾಡ್ತವೆ.